ಸಹಜವಾಗಿ ಅನ್ನಿಸ್ತದೆ, ಹೌದಪ್ಪ ಅಂತೇಳಿ. ಅದರಲ್ಲೂ ನಮ್ಮ ಏರ್ ಮಾರ್ಷಲ್ A.K. ಭಾರತಿ ಅವರಂತೆ ಪಾಕದ ವಿಮಾನ ಸಹಿತ ನಾವು ಹೊರದು ಉಳಿಸಿದ್ದೀವಿ ಅನ್ನುವಂಥದ್ದು. ಮತ್ತು ಉಳಿದಂತೆ ಸಾಕಷ್ಟು ಆಗಿದೆ. ನಿಮ್ಗೆ ಗೊತ್ತದ, ಡ್ರೋನ್ ಆಗಿರ್ಬೋದು ಅಥವಾ ಅವರ ಅಣ್ವಸ್ತ್ರಗಳಾಗಿರ್ಬೋದು ಎಲ್ಲನೂ ಹೊಡೆದು ಉಳಿಸಿದ್ವಿ. ನಮ್ದು ಹೆಚ್ಚು ಹಾನಿ ಆಗಿಲ್ಲ. ಆದರೂ ಯುದ್ಧನ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯುದ್ಧದಲ್ಲೇ ಅಲ್ಲಿ ಕರುಣೆ ಅನ್ನೋದು ಇರ್ತಾ ಇರೋದಿಲ್ಲ. ಮತ್ತು ಸಾವನು ಎರಡು ಕಡೆ ಆಗುವಂಥವನ ಅವ್ರಿಗೂ ಆಗ್ಯಾವ, ನಮ್ಮೂ ಆಗಿದಾವ. ಅದು ನಾವು ಅವ್ರನ್ನ ಭಾಳಷ್ಟು ನಾವು ಪೆಟ್ಟು ಅವ್ರಿಗೆ ಕೊಟ್ಟಿದ್ದೀವಿ ಅಂತೇಳಿ ಪ್ರತಿಯೊಂದು ಸಾಕ್ಷಿಯನ್ನು ಬಾವಲ್ಪುರ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಶಿಯಾಲ್ಕೋಟ್ ಆಗಿರ್ಬೋದು, ಈ ಪಾಕ್ ಹಾಕೋಬೇಡ ಏರಿಯಾದಲ್ಲಿ ಅನೇಕ ಪಟ್ಟಣಗಳ ಮೇಲೆ ನಾವು ದಾಳಿ ಮಾಡಿದ್ದೀವಿ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಹೋಗ್ತಾ ಇದ್ದಾರೆ. ಮತ್ತು ಅದೇ ಕಾಲ ನಮ್ಮಲ್ಲೂ ಆಗೋದಿಲ್ಲ ಅಂತಲ್ಲ ಅನ್ನುವಂಥದ್ದು. ಈ ಎಲ್ಲ ನೆಲೆಯಲ್ಲ ಅವರ ನಿನ್ನೆ ಸಾಯಂಕಾಲ ಕೊಟ್ಟಂಥ ಈ ಒಂದು ವಿಶ್ಲೇಷಣೆಯಿಂದ ಒಂದೇನು ಕ್ಲಿಯರ್ ಆಗ್ತಾಯಿದೆ ಅಂತಂದ್ರೆ, ಭಾರತದ ಸೈನ್ಯದಿದ್ದು ಪಾಕಿಸ್ತಾನದ ಸೈನ್ಯದಕ್ಕಿಂತಲೂ ಎಷ್ಟೋ ಪಟ್ಟು ಹೆಚ್ಚು ಪ್ರಬಲವಾಗಿದೆ. ಅಷ್ಟಲ್ಲ, ನಿಷ್ಠುರ ಮತ್ತು ನಿಶ್ಚಿತವಾಗಿ ಅದರಲ್ಲೂ ನಿಶ್ಚಿತವಾಗಿ ದಾಳಿಯನ್ನು ಮಾಡುವಂಥದ್ದು, ದಾಳಿಯನ್ನು ಮಾಡಿ ವಶಪಡಿಸಿಕೊಳ್ಳುವಂಥ ಶಕ್ತಿಯನ್ನು ಪಡೆದಂತೇಳಿ ಇದರಲ್ಲಿ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಆದರೂ ಈ ಸೈನ್ಯಾಧಿಕಾರಿಗಳ ಒಂದು ಈ ಟೋಟಲಾಗಿ ನಾವು ವಿಶ್ಲೇಷಣೆ ನೋಡಿದಾಗ ನಮ್ಮ ಭಾರತೀಯರ ದಾಳಿ, ಸೈನ್ಯದ ದಾಳಿ ನಿಶ್ಚಿತವಾಗಿಯೂ ಪಾಕಿಸ್ತಾನದ ಜಂಗಾಬರವನ್ನು ಒಡಗಿಸಿದ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದಕ್ಕಾಗಿ ಅವರು ಈ ಹೊಡೆತವನ್ನು ತಾಳಲಾರದಕ್ಕನ ಕದನ ವಿರಾಮದ ಘೋಷಣೆಗಾಗಿ ಅಮೇರಿಕೆಯೊಂದಿಗೆ ಮಾತಾಡಿ, ಚೈನಾದೊಂದಿಗೆ ಮಾತಾಡಿ ಏನೋ ಗದ್ದಲ ಮಾಡಿ ತಂದು ನಿಲ್ಲಿಸಿದ್ದಾರೆ. ಇದು ನಿಲ್ಲುವಂಥದ್ದು ಆಗಿರಲಿಲ್ಲ. ನಿಜವಾಗಿಯೂ ಅಮೇರಿಕ ಅಧ್ಯಕ್ಷ ಹೇಳಿದಾಗಲೂ ನಿಲ್ಲಬಾರ್ದಾಗಿತ್ತು ಮೋದಿಯವರು. ಆದರೂ ರಾಜಕೀಯ ಅಂತಾರಾಷ್ಟ್ರೀಯ ಪ್ರೆಷರ್ಗಳಿಂದ ಏನೋ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇದು ಸರಿಯೋ ತಪ್ಪೋ ಮುಂದಿನ ದಿನದಲ್ಲಿ ಗೊತ್ತಾಗುವಂಥ ವಿಷಯ. ಆದರೆ ಇನ್ನು ಮಾತ್ರ ಒಂದು ವೇಳೆ ಪಾಕ್ದಿದ್ದು ಭಯೋತ್ಪಾದನಾ ಚಟುವಟಿಕೆಗಳಿಗೆ ಅಥವಾ ಭಯೋತ್ಪಾದನೆಗೆ ಹಿಂಬು ಕೊಟ್ಟು ನಮ್ಮ ನೆಲದಲ್ಲೇ ನಿಶ್ಚಿತವಾಗಿ ನಾವು ದಾಳಿ ನಿಲ್ಲಿಸುವುದಿಲ್ಲ ಅನ್ನುವಂಥ ಒಂದು ದೃಢ ನಿರ್ಧಾರ, ಸಂಕಲ್ಪದ ನಿರ್ಧಾರ ತೆಗೆದುಕೊಂಡಿದ್ದು ಮಾತ್ರ ಭಾಳ ಗಮನಿಸಬೇಕಾದಂಥ ವಿಷಯ ಆಗಿದೆ. ಹೀಗಾಗಿ ಈ ನಮ್ಮ ಸೈನ್ಯದ ಮನೋಬಲವನ್ನು ಹೆಚ್ಚು ಮಾಡುವ ದಿಶೆಯಲ್ಲೇ ಮತ್ತು ಇದ್ದಿದ್ದು ವಸ್ತುಸ್ಥಿತಿ ಇರೋದ ಮ್ಯಾಕ್ಸಿಮಮ್ ಪ್ರಾಮಾಣಿಕವಾಗಿ ನಿಯರ್ ಟು ಟ್ರುತ್ ಅನ್ನುವಂಥ ದಿಶೆಯಲ್ಲೇ ಎಲ್ಲ ಮಾತಾಡಿದ್ದಾರೆ. ತಮ್ಮ ವೀಕ್ನೆಸ್ ಆಗಿರ್ಬೋದು, ತಮ್ಮ ಪ್ಲಸ್ ಪಾಯಿಂಟ್ ಆಗಿರ್ಬೋದು, ತಾವೆಲ್ಲೆಲ್ಲಿ ಏನು ಹೊಡೆದ್ರು ಅನ್ನೋದಾಗಿರ್ಬೋದು ಎಲ್ಲನೂ ಹೇಳ ಅವರಿದ್ದಂಥವ್ರ